ಇತ್ತೀಚೆಗೆ ಪ್ಲಾಸ್ಟಿಕ್ ಬಾಟಲ್ ಬಿಟ್ಟು ತಾಮ್ರದ ಬಾಟಲ್ ಬಳಸೋದು ಒಂದು ದೊಡ್ಡ ಟ್ರೆಂಡ್ ಆಗಿದೆ ಅಲ್ವಾ? ಆಫೀಸ್ ಅಲ್ಲಿ, ಜಿಮ್ ಅಲ್ಲಿ ಎಲ್ಲಾರ ಕೈಯಲ್ಲೂ ತಾಮ್ರದ ಬಾಟಲ್ ನೋಡ್ತಿದ್ದೀರಾ? ತುಂಬಾ ಜನ ತಾಮ್ರದ ಬಾಟಲ್ ಆರೋಗ್ಯಕ್ಕೆ ಒಳ್ಳೇದು ಅಂತ ಅದನ್ನ ತಂದು ಅದರಲ್ಲಿ ನೀರು ತುಂಬಿ ತಕ್ಷಣ ಕುಡಿಯೋಕೆ ಶುರು ಮಾಡ್ತಾರೆ. ಇನ್ನು ಕೆಲವರು ಅದರಲ್ಲೇ ಬಿಸಿ ನೀರು, ನಿಂಬೆ ಹಣ್ಣಿನ ನೀರು ಹಾಕಿ ಕುಡಿತಾರೆ. ಆದ್ರೆ ತಾಮ್ರದ ಬಾಟಲ್ ನ ಸರಿಯಾಗಿ ಬಳಸದೆ ಹೋದ್ರೆ ಅದು ಆರೋಗ್ಯಕ್ಕೆ ಲಾಭಕ್ಕಿಂತ ಹೆಚ್ಚು ನಷ್ಟ ಮಾಡುತ್ತೆ ಅಂತ ನಿಮ್ಗೆ ಗೊತ್ತಾ? ಮೆಡಿಕಲ್ ಸೈನ್ಸ್ ನ ಪ್ರಕಾರ ತಾಮ್ರದ ಪಾತ್ರೆಯಲ್ಲಿಟ್ಟಂತಹ ನೀರಿಗೆ ಆಲಿಗೋಡೈನಮಿಕ್ ಎಫೆಕ್ಟ್ ಇರುತ್ತೆ. ಅಂದ್ರೆ ಇದು ಆರೋಗ್ಯದ ಮೇಲೆ ಹಲವಾರು ವಿಧದಲ್ಲಿ ಪ್ರಭಾವ ಬೀರುತ್ತೆ. ಮೊದಲನೆಯದು ಬ್ಯಾಕ್ಟೀರಿಯಾಗಳ ನಾಶ. ತಾಮ್ರಕ್ಕೆ ನೀರಿನಲ್ಲಿರುವ ಕೆಟ್ಟ ಬ್ಯಾಕ್ಟೀರಿಯಾ ಮತ್ತು ವೈರಸ್ ಗಳನ್ನ ಕೊಲ್ಲುವ ನ್ಯಾಚುರಲ್ ಶಕ್ತಿ ಇದೆ. ಇದು ನೀರನ್ನ ನ್ಯಾಚುರಲ್ ಆಗಿ ಶುದ್ಧೀಕರಿಸುತ್ತೆ. ಎರಡನೆಯದು ತಾಮ್ರ ಜೀರ್ಣಕ್ರಿಯೆಗೆ ಅದ್ಭುತ. ತಾಮ್ರವಿರುವಂತಹ ನೀರಿಗೆ ಆಂಟಿ ಇನ್ಫ್ಲಮೇಟರಿ ಗುಣಲಕ್ಷಣಗಳು ಇರುತ್ತೆ. ಅಂದ್ರೆ ಕೀಲು ನೋವು ಕಮ್ಮಿ ಮಾಡಲು ಮತ್ತು ದೇಹದ ಇಮ್ಯುನಿಟಿಯನ್ನ ಹೆಚ್ಚಿಸಲು ಸಹಾಯ ಮಾಡುತ್ತೆ. ತಾಮ್ರವು ಮೆಲನಿನ್ ಉತ್ಪಾದನೆಗೆ ಸಹಾಯ ಮಾಡುತ್ತೆ. ಇದು ಚರ್ಮವನ್ನ ಕಾಪಾಡಿ ವಯಸ್ಸಾಗುವ ಪ್ರಕ್ರಿಯೆಯನ್ನ ನಿಧಾನಗೊಳಿಸುತ್ತೆ. ಅಂದ್ರೆ ಆಂಟಿ ಏಜಿಂಗ್ ಪ್ರಾಸೆಸ್ ಅನ್ನ ನಡೆಸುತ್ತೆ. ಇಷ್ಟೆಲ್ಲ ಇದ್ದಾಗ ತಾಮ್ರದ ಬಾಟಲ್ ಗಳನ್ನ ಹೇಗೆ ಬಳಸೋದು? ತಾಮ್ರದ ಬಾಟಲಿಗೆ ನೀರು ಹಾಕಿ ಕನಿಷ್ಠ 6 ರಿಂದ 8 ಗಂಟೆಗಳ ಕಾಲ ಅಥವಾ ರಾತ್ರಿ ಇಡೀ ಇಟ್ಟರೆ ಮಾತ್ರ ತಾಮ್ರದ ಅಂಶ ನೀರಿನಲ್ಲಿ ಕರಗುತ್ತೆ. ನೀರು ತುಂಬಿಸಿದ ತಕ್ಷಣ ಕುಡಿದ್ರೆ ಯಾವುದೇ ಎಕ್ಸ್ಟ್ರಾ ಲಾಭ ಸಿಗೋದಿಲ್ಲ. ಅಷ್ಟೇ ಅಲ್ಲದೆ ಇದರಲ್ಲಿ ಕೇವಲ ನಾರ್ಮಲ್ ಟೆಂಪರೇಚರ್ ನೀರು ಮಾತ್ರ ಹಾಕಬೇಕು. ಬಿಸಿ ನೀರು, ನಿಂಬೆ ಹಣ್ಣಿನ ಜ್ಯೂಸ್ ಅಥವಾ ಇನ್ಯಾವುದೇ ಪಾನೀಯವನ್ನ ಹಾಕಬಾರದು. ಆ ರೀತಿ ಮಾಡಿದ್ರೆ ತಾಮ್ರದ ಜೊತೆ ರಿಯಾಕ್ಟ್ ಆಗಿ ದೇಹದ ಮೇಲೆ ದುಷ್ಪರಿಣಾಮವನ್ನ ಬೀರುವ ಸಾಧ್ಯತೆ ಇರುತ್ತೆ. ಪ್ಲಾಸ್ಟಿಕ್ ಬಾಟಲ್ ಬಿಟ್ಟು ತಾಮ್ರದ ಬಾಟಲ್ ಅನ್ನ ಬಳಸೋದು ಖಂಡಿತ ಒಳ್ಳೆಯದೇ, ಆದ್ರೆ ಅದನ್ನ ಸರಿಯಾದ ವಿಧಾನದಲ್ಲಿ ಬಳಸಿ. ಇಂತಹ ಸಿಂಪಲ್ ಮತ್ತು ಇಂಟ್ರೆಸ್ಟಿಂಗ್ ಮೆಡಿಕಲ್ ಇನ್ಫಾರ್ಮೇಶನ್ ಗಾಗಿ ನಿಮ್ಮ ಡಾಕ್ಟರ್ ಶ್ರೀಹರಿಯನ್ನ ಫಾಲೋ ಮಾಡಿ.